ನನಗೇನಾದರೂ ಆಗೋದಕ್ಕೆ ಮುಂಚೆ ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು. ಹೌದು ಹೌದು, ಅದೇ ಸರಿ. ಶ್ರದ್ಧಾ, ಒಂದು ನೀನಿರಬೇಕು, ಇಲ್ಲ ನಾನಿರಬೇಕು. ಅದು ನನಗೆ ಮಂಡಲ್ ಪಂಚಾಯತಿನಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದೇನಮ್ಮ ಮೊನ್ನೆ ಆ ಕಾಗದ ಪತ್ರಗಳಂತ ಎಲ್ಲ ಹೇಳಿದ್ನಲ್ಲ, ಹಾಂ ಹೇಳಿ. ಅದನ್ನು ಅಲ್ಲಿ ಕೊಡಬೇಕಾಗಿತ್ತು, ಅದಕ್ಕೆ. ಆಯ್ತಪ್ಪಾಜಿ, ಕೊಡ್ತೀನಿ. ಒಂದು ನಿಮಿಷ ತರ್ತೀನಿ. ಇಲ್ಲಿಟ್ಟೆ ಅದನ್ನು. ಹಾಂ, ಮೇಲ್ಗಡೆ ರೂಮಲ್ಲಿದೆ. ಒಂದು ನಿಮಿಷ ತರ್ತೀನಿ. ನೀವಿರಿ, ನಾನು ಹೋಗಿ ಬರ್ತೀನಿ. ಪರವಾಗಿಲ್ಲಮ್ಮ, ನಾನು ಹೋಗಿ ಬರ್ತೀನಿ. ಅರೆ ಅಪ್ಪಾಜಿ, ನೀವಿರಿ, ನಾನು ಹೋಗಿ ಬರ್ತೀನಿ. ಲೇ ಪುಟ್ಟ, ಇನ್ನೊಮ್ಮೆ ಬಚ್ಚಿ ಶಾಲೆ ಬದಿ ಟೀಚರ್ ಮನೆಗೆ ಎಂತಾರು ಹೇಳಿದ್ರೆ ನಂಗೆ ಬಂದು ಹೇಳತ್ತಾ? ಸುಮ್ಮನೆ ಹೇಳ. ರಮೇಶ, ಮಕ್ಕಳು ತಲೆಗೆ ಜಾಸ್ತಿ ಬುದ್ಧಿ ತುಂಬಕ್ಕೆ ಹೋಗಬಾರ್ದು. ಎಂತದ ನೀಗಳೇ ಬುದ್ಧಿ ತುಂಬುದು? ಹಾಗಾದ್ರೆ ಎಂತ ಇಲ್ಲ, ಈಗಾಗಲೇ ನಿನ್ನ ತಲೆನಲ್ಲಿ ತುಂಬ ಜಾಸ್ತಿ ಬುದ್ಧಿ ಇದೆ. ಇನ್ನೂ ತುಂಬಲಿಕ್ಕೆ ಹೋದರೆ ಎಲ್ಲ ಚೆಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳಿದೆ ಅಷ್ಟೇ. ಶ್ರದ್ಧಾ, ಡಾಕ್ಯುಮೆಂಟ್ಸ್ ಇಲ್ಲೇ ಎಲ್ಲೋ ಇದೆ ಅಂದ್ರಲ್ಲ ಅಪ್ಪಾಜಿ, ಎಲ್ಲಿರ್ಬೋದು? ಬಾ, ಈ ರೂಮ್ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಬೇಕಾಗಿರೋದೊಂದು ಕೈಗೆ ಸಿಗಲ್ಲ. ಸಂಜೆ ಸ್ಕೂಲಿಂದ ಬಂದ್ಮೇಲೆ ಮೊದಲು ಇದನ್ನ ಕ್ಲೀನ್ ಮಾಡಬೇಕು. ಮೋಸ್ಟ್ಲಿ ಇದೇ ಇರಬೇಕು. ಎಸ್, ಏನಾದರೂ ಮಾತಾಡೋ ಮುದ್ಕ, ಅದ್ಯಾಕೆ ಹಾಗೆ ನೋಡ್ತಾ ಇದ್ಯಾ? ಏನು ಮಾತಾಡೋದು ಹೇಳು? ಅದೇನೋ ಕನ್ಸು ಬಿತ್ತು ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋತಾ ಇರೋದನ್ನ ಯಾರಾದರೂ? ಏಯ್, ಅದು ಒಳ್ಳೆ ಕನ್ಸಲ್ಲ, ಖರಾಬ್ ಕೆಟ್ಟ ಕನ್ಸು. ಆ ಶ್ರದ್ಧಾ ನನ್ನನ್ನೇ ಕೊಂದಾಗ ಕನ್ಸು ಬಿದ್ರೆ ಸುಮ್ಮನೆ ಇರಕ್ಕಾಗತ್ತ? ನಾನು ಸಾಧ್ಯನಾ ಅದು? ನಿಂದ್ಯಾಕೋ ಅತಿ ಆಯ್ತು ಕಣಪ್ಪ. ನನಗೂ ಬುದ್ಧಿ ಇದೆ, ಸ್ವಲ್ಪ ವಯಸ್ಸು ಆಗಿದೆ, ಸ್ವಲ್ಪ ಹೇಳೋದನ್ನ ಕೇಳು. ಅವಳನ್ನ ಮಟ್ಟ ಹಾಕೋ ಮಾತಿದ್ರೆ ಮಾತ್ರ ಹೇಳಿ, ಬುದ್ಧಿ ಮಾತು ನಂಗೆ ಹೇಳ್ಬೇಡಿ. ಮೊದಲೇ ನನಗೆ ಸಿಟ್ಟು ಬಂದಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ಆಮೇಲೆ ಆಯ್ತಪ್ಪ, ಆಯ್ತು, ನಿನಗೆ ಬುದ್ಧಿ ಹೇಳಲ್ಲ. ಈಗೇನೋ ಅವಳನ್ನು ಮಟ್ಟ ಹಾಕ್ಬೇಕು ತಾನೆ? ಏನೋ ಒಂದು ಮಾಡೋಣ. ಏನೋ ಒಂದು ಮಾಡೋದಲ್ಲ, ಈ ಸಲ ಎರಡಲ್ಲಿ ಒಂದಾಗ್ಲೇಬೇಕು. ಅರ್ಥ ಆಯ್ತಾ? ಆಯ್ತಪ್ಪ, ಅರ್ಥ ಆಯ್ತು. ಏನೋ ಒಂದು ಮಾಡೋಣ ಬಿಡು. ಅದೇನು ಮಾಡಬೇಕು ಬೇಗ ಮಾಡಿ, ಯಾಕಂದ್ರೆ ಇನ್ಮೇಲೆ ನನಗೆ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ಮೊದಲೇ ನಾನು ಈ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕೆ ಆಗದೆ ಇರೋ ಪರಿಸ್ಥಿತಿ ಆಗಿದೆ. ನಾನು ಮೊದಲಿನ ಥರ ಆಗದೆ ಹೋದರೆ ಈ ಊರಲ್ಲಿರೋದೇ ಕಷ್ಟ. ದೇಶಾಂತರ ಹೋಗ್ಬೇಕಾಗತ್ತೆ ಅಷ್ಟೇ. ಏಯ್ ಸುಮ್ಮನಿರೋ, ಏನೋ ಒಂದು ದಾರಿ ಹುಡ್ಕೋಣ ಅನ್ನೋ ಇಲ್ವೋ? ಸರಿ, ನೆಮ್ಮದಿ ನಾನು ನಿದ್ದೆ ಮಾಡೋ ದಾರಿ ಹುಡುಕಿ. ನೋಡು, ಇಲ್ಲಿ ಕೇಳಿಸ್ಕೊ, ನಿಧಾನವಾಗಿ ಕೇಳಿಸ್ಕೊ. ಇದೊಂದು ಬೇರೆ ರೀತಿ ಆಟ. ನಿಧಾನವಾಗಿ ಆಡಬೇಕು, ಆಗಲೇ ನಾವು ಅವ್ರನ್ನ ಗೆಲ್ಲಕ್ಕಾಗೋದು. ಏನದು? ಯಾಕೆ ನಾವು ಶತ್ರುಗಳನ್ನು ಸ್ನೇಹಿತರನ್ನಾಗಿ ಮಾಡ್ಕೋಬಾರ್ದು? ಏನು ಹಾಗಂದ್ರೆ?
ಅದ್ಭುತ ಅದ್ಭುತ ಉಗ್ರಪ್ಪನವ್ರೆ, ಈ ಸಲ ನೀವು ಹೇಳಿದ್ದನ್ನ ನಾವು ನೋಡೇ ಬಿಡೋಣ. ಕಾದು ಸಾಕಾಯ್ತು. ಮೇಡಮ್ ಬರಲಿ. ಈ ಎಂಟ ಹೇಳಲಿಲ್ಲ ಅಂದಿದ್ರೆ ಇನ್ನೂ ತಲೆ ಮೇಲೆ ಟವಲ್ ಹಾಕೊಂಡು ಹಂಗೇ ಹೇಳ್ತಾ ಕೂತಿರ್ತಿದ್ದೆ. ನಾವು ಹೇಳಿದ್ದೆ ಒಳ್ಳೇದಾಗಿ. ಮೇಡಮ್ ಬರ್ತಿದ್ದಂಗೆ ಅವ್ರ ಗಂಡದ ಬಗ್ಗೆ ಪಟ ಪಟ ಪ್ರಶ್ನೆ ಕೇಳಿದ್ರೆ ಆಗ ಸಿಕ್ಕ ಬೀಳ್ತು ಮಾಡ್ತೆ. ನನ್ನ ಕಾಟ ತಡಿಯೋಕ್ಕಾಗದೆ ಮೇಡಮ್ ಏನಾರ ಶಾಲೆಗೆ ಬಪ್ಪದು ಬಿಟ್ರ ಹೆಂಗೆ? ಸಚ ಮೇಡಮ್ ಹಂಗೆ ಅಂತ ಮಾಡ್ತಾರೆ. ಆ ಪಾಟೇಲನ ಕಾಟ ತಡ್ಕೊಂಡು ಹಳ್ಳಿ ಉದ್ಧಾರ ಮಾಡ್ತಿ ಅಂತ ಹೇಳಿ ಹೊರಟು ನಿಂತಿದ್ರು. ಮೇಡಮು ಅಪರಂಜಿ ಹಂಗೆಲ್ಲ ಮಾಡ್ತಾರೆ. ಬರಲಿ ಇವತ್ತು ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡ್ತೆ. ಕುಣಿದು ಬಾರೆ ಒಲಿದು ಒಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಅಪ್ಪಾಜಿ ಇವೇನಾ ನೋಡಿ. ಹಾಂ ಸರಿಯಾಗಿದೆ. ನಿನಗೇನು ತೊಂದರೆ ಆಗೋದಿಲ್ಲ ಅನ್ನೋದಾದರೆ ಹೋಗ್ತಾ ಹಾಗೆ ಕೊಟ್ಟು ಹೋಗ್ಬೋದಾ? ಕೊಡಿ ಇಲ್ಲಿ. ತೊಂದರೆ ಏನು ಬಂತು? ಅದೇ ದಾರಿಯಲ್ಲಲ್ವಾ, ನಾನು ಕೊಟ್ಟು ಹೋಗ್ತೀನಿ. ಬರ್ಲಾ? ಸರಿನಾ. ಪುಟ್ಟ ಇಲ್ಲಿ ಅಪ್ಪಾಜಿ ಇಲ್ಲ ಇದ್ನಲ್ಲ. ಆಗಲೇ ಹೋದ್ನಲ್ಲಮ್ಮ. ಅಲ್ಲಿ ಮುಂದೆ ಆಲದ ಮರದ ಹತ್ರ ಕಾಯ್ತಾ ಇರ್ತೀನಿ, ಅಕ್ಕನಿಗೆ ಬರಕ್ಕೆ ಹೇಳಿ ಅಂತ ಹೇಳ್ದ. ಹೋಗ ಅಲ್ಲೇ ಇರ್ತಾರೆ. ಸರಿ ಬರ್ತೀನಿ. ಒಂದು ಕಾಲದಲ್ಲಿ ತನ್ನನ್ನು ಬಿಟ್ಟರೆ ಇಲ್ಲ ಅಂತ ಮೆರೀತಿದ್ದ ಭುವನ್ ಇವತ್ತು ಈ ಸ್ಥಿತಿಯಲ್ಲಿದ್ದಾರೆ. ಕಾಲ ಎಲ್ರಿಗೂ ಪಾಠ ಕಲಿಸುತ್ತೆ ಅನ್ನೋದು ಸುಳ್ಳಲ್ಲ. ಆಗಿನ ಭುವನ ಮನಸ್ಥಿತಿಗೂ ಈಗಿರೋ ಭುವನ್ಗೂ ಅದೆಷ್ಟೊಂದು ವ್ಯತ್ಯಾಸ. ಜೀವನದಲ್ಲಾಗೋ ಅನುಭವಗಳು ಅಭಿಪ್ರಾಯನೂ ಬದಲಿಸುತ್ತೆ ಅನ್ನೋದು ಅದೆಷ್ಟು ನಿಜ. ಆದರೂ ಪಾಪ ಒಂದು ರೀತಿಲಿ ಅವ್ರಿಗೆ ಬಂದಿರೋ ಪರಿಸ್ಥಿತಿಗೆ ನಾನೇ ಕಾರಣ.
ಅಯ್ಯೋ ಅಯ್ಯೋ ನನ್ನ ಮರೆವಿಗೆಷ್ಟು ಅಲ್ಲ ಎಲ್ಲ ಹೀಗೆ ತೆಗೆದಿಟ್ಟಿದ್ದೀನಲ್ಲ ನಾನು. ಶ್ರದ್ಧನಿಗೆ ನಾನೇ ಕಾಗದ ಪತ್ರಗಳನ್ನ ತಗೊಂಡೋಗಿ ಕೈ ಕೊಡಬೇಕಾಗಿತ್ತು. ಎಲ್ಲ ಹೀಗೆ ಬಿಟ್ಟು ಅವಳಿಗೆ ಕಾಗದ ಪತ್ರಗಳನ್ನೆಲ್ಲ ತಗೊಳೋಕೆ ಹೇಳಿಬಿಟ್ನಲ್ಲ ನಾನು. ಏನು ಮಾಡೋದೀಗ? ಶ್ರದ್ಧಾ ಏನಾದರೂ ನೋಡಿರ್ಬೋದಾ? ಬಹುಶಃ ನೋಡಿರ್ಲಿಕ್ಕಿಲ್ಲ. ಹಾಗೊಂದು ವೇಳೆ ನೋಡಿದ್ದಿದ್ರೆ ಖಂಡಿತ ಅವಳು ನನ್ನನ್ನು ಏನಾದರೂ ಕೇಳಿರೋಳು. ರೂಮ್ ಬರೋದಕ್ಕೆ ಮುಂಚೆ ಹೇಗೆ ನಡ್ಕೊಂಡ್ಲು ಆಮೇಲೆ ಕೂಡ ಹಾಗೆ ನಡ್ಕೊಂಡ್ಲು. ಹೌದು, ಅವಳೇನು ನೋಡಿಲ್ಲ. ಹೌದು, ಆದರೂ ಅಕ್ಕ ಸ್ವಲ್ಪ ನಂಗೆ ಪರೀಕ್ಷೆ ಶುರು ಆಗ್ತಲ್ದ? ಹೌದು, ಯಾಕೆ? ಅಲ್ಲ, ಈ ಪರೀಕ್ಷೆ ಅಂದ್ರೆ ನಂಗೆ ದೊಡ್ಡ ತಲೆ ಬಿಸಿ ಅಕ್ಕ. ತಲೆ ಬಿಸಿ ಯಾಕೋ? ಸರಿಯಾಗಿ ಓದ್ಕೊಂಡ್ರೆ ಯಾವ ತಲೆ ಬಿಸಿನೂ ಇರೋದಿಲ್ಲ. ಎಷ್ಟು ಹೋದ್ರು ಎಷ್ಟು ಬಿಟ್ರು ಒಂದೇ ಅಕ್ಕ. ಪರೀಕ್ಷೆ ಅಂದ್ರೆ ದೊಡ್ಡ ತಲೆ ಬಿಸಿ. ಲೇ ಪುಟ್ಟ, ಈ ಪರೀಕ್ಷೆಗೆ ಹಿಂಗೆ ಎದ್ರೆ ಕಂಡ್ರೆ ಜೀವನದ ಪರೀಕ್ಷೆ ಹ್ಯಾಂಗ್ ಪಾಸ್ ಮಾಡ್ತೆ ಮಾರಾಯ? ಮೇಡಮ್ ನಮಸ್ತೆ. ಬಚ್ಚಿ ಪುಟ್ಟ ತುಂಬ ಪಾಪದವನು, ಅವ್ನಿಗೇನು ಗೊತ್ತಾಗಲ್ಲ, ಚಿಕ್ಕ ಹುಡುಗ. ಅವ್ನಿಗೆ ಪರೀಕ್ಷೆಯಲ್ಲಿ ಹೇಗೆ ಬರೀಬೇಕು ಓದಬೇಕು ಅಂತೆಲ್ಲ ಒಂಚೂರು ಹೇಳ್ಕೊಡಿ, ಇಲ್ಲಾಂದ್ರೆ ನಂತರ ಆಗ್ಬಿಡ್ತಾನೆ ಅಲ್ದಾನೆ. ಪುಟ್ಟ ನಡಿ ಹೋಗೋಣ. ಮೇಡಮ್ 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 ಒಂದೇ ಒಂದು ನಿಮಿಷ ಮೇಡಮ್ ಲೇ ಪ್ಲೀಸ್. ಪಚ್ಚಿ, ನಿಂಗೆ ಎಂತದ ನಿಂದ? ಅಕ್ಕನ ಮೇಲೆ ಬಿತ್ಕೊಂಡು ತಲೆ ತಿಂತಲ್ಲ, ಸುಮ್ಮನೆ ಗೊತ್ತಿಲ್ಲ ನಿಂಗೆ? ಲೇ ಪುಟ್ಟ, ನೀ ಸಣ್ಣವ, ನಿಂಗೆ ಎಂತ ಗೊತ್ತಾಗ್ತಿಲ್ಲ. ಶಾಲೆಗೆ ನಡಿಯ, ಅಕ್ಕ ನೋಡಿ ಮಾತಾಡ್ಕೊಂಬತ್ರು ನಡಿ. ಪುಟ್ಟ ನೀನೆಲ್ಲೂ ಹೋಗ್ತಾ ಇಲ್ಲ, ನಾನು ನಿನ್ನ ಜೊತೆಗೆ ಬರ್ತಾ ಇದ್ದೀನಿ, ನಡಿ. ಮೇಡಮ್ ಮೇಡಮ್ ದಮ್ಮಯ್ಯ ಪ್ಲೀಸ್ ಮೇಡಮ್ ಒಂದೇ ಒಂದು ನಿಮಿಷ. ನೋಡಿ, ನಿಮ್ಮ ಹತ್ರ ಒಂದೇ ಒಂದು ನಿಮಿಷ ಮಾತಾಡೋದು ವೇಸ್ಟ್ ಅಂತ ಅರ್ಥ ಆಗೋಗಿದೆ ನನಗೆ. ಹೋಗಿ ಇಲ್ಲಿಂದ. ಮೇಡಮ್ ನೀವು ಹಿಂಗಂದ್ರೆ ಕಷ್ಟ ಆಗುತ್ತೆ ಮೇಡಮ್. ಮೇಡಮ್ ಪ್ಲೀಸ್ 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 ಪ್ಲೀಸ್. ಸಾರಿ ಬಿಡಿ ಪಚ್ಚಿ. ಅಂದರೆ ನೀವು ನನ್ನ ಮಾತು ಕೇಳೋದಿಲ್ಲ? ಇಲ್ಲ. ಮೇಡಮ್ 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 ಒಂದು ನಿಮಿಷ. ಎಲ್ಲಿ ಅಂಡಿ ದುರ್ಸು ಮಾರಿ ನೀನು. ಪುಟ ತಪ್ಪು 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 ಹಂಗೆ ಮಾತಾಡೋಕ್ಕಾಗ. ದೊಡ್ಡವ್ರು ಮಾತಾಡ್ತಾರೆ, ಸಣ್ಣವ್ರು ಸುಮ್ಮನೆ ಇರಬೇಕು. ಹಾಂ ಮೇಡಮ್ ಒಂದೇ ಒಂದು ನಿಮಿಷ, ಜಾಸ್ತಿ ತರ್ತೀನಲ್ಲ. ನೀವು ಅವತ್ತು ಕಂಬಳದಲ್ಲಿ ಹೇಳಿದ್ರಲ್ಲ ನನಗೆ ಮದುವೆ ಆಗಿದೆ ಅಂತ, ಅದು ಸುಳ್ಳಲ್ವಾ? ನೋಡಿ ಪಚ್ಚಿ, ನನಗೆ ಮದುವೆ ಆಗಿದ್ದು ಹೌದು, ಅದನ್ನು ನಾನು ನಿಮ್ಮ ಹತ್ರ ಹೇಳಿದ್ದು ಹೌದು. ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಆದರೆ ಇದು ಸುಳ್ಳು. ನೋಡಿ, ನಿಮ್ಗೆ ಮದುವೆನೂ ಆಗಿಲ್ಲ ಅಂತ ಮಣ್ಣು ಇಲ್ಲ. ಮದುವೆ ಆಗಿದ್ದೇ ಹೌದಾದ್ರೆ ನಿಮ್ಮ ಗಂಡನ ಹೆಸರು ಅಂತ ಹೇಳಿ ಕಂಬ. ಅಕ್ಕ ಎಂತ ಹೇಳ್ತಿದ್ದೀವ? ನಿಂಗೆ ಮದುವೆಯ ಯಾವತ್ತೈತೆ? ಕಂಡ್ರಾ, ಹುಟ್ಟಂಗೂ ಗೊತ್ತಿಲ್ಲ ಅಂತಂದ್ಮೇಲೆ ಇದು ಸುಳ್ಳೆಯ. ನೋಡಿ ಪಚ್ಚಿ, ಇದು ನನ್ನ ಜೀವನ, ನನ್ನ ಇಷ್ಟ. ನಾನು ಯಾರಿಗೆ ಬೇಕಾದ್ರೂ ಸತ್ಯ ಹೇಳ್ತೀನಿ, ಬಿಡ್ತೀನಿ. ಅದೆಲ್ಲ ನಿಮಗೆ ಯಾಕೆ? ಅದೆಲ್ಲ ಕೇಳಕ್ ನೀವು ಯಾರು? ನನ್ನ ಗಂಡನ ಹೆಸರು ಕಟ್ಕೊಂಡು ನೀವೇನು ಮಾಡ್ತೀರಿ? ಹಾಂ, ಇಷ್ಟು ದಿನ ನಾನೇನೋ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೆ, ಆದರೆ ಇನ್ಮೇಲೆ ಸುಮ್ಮನಿರಲ್ಲ ನಾನು. ನೀವು ಮತ್ತು ಹೀಗೆ ಮಾಡಿದ್ರೆ ಕೆಟ್ಟೋಳಾಗಬೇಕಾಗುತ್ತೆ ನಾನು. ಛೇ! ಅಯ್ಯೋ ಮೇಡಮ್, ಇಷ್ಟೊಂದು ಸಿಟ್ ಮಾಡ್ಕೊಂಡ್ರೆ ಮೇಡಮ್. ಒಂದೊಂದು ಪ್ರಶ್ನೆ ಮೇಡಮ್, ಕೊನೆಗೂ ನೀವು ನಿಮ್ಮ ಗಂಡನ ಹೆಸರು ಹೇಳಲೇ ಇಲ್ಲ. ಇನ್ನೊಂದೇ ಒಂದ್ಸಲ ಆ ವಿಷಯ ಎತ್ತಿದ್ರು ಚೆನ್ನಾಗಿರಲ್ಲ ಪಚ್ಚಿ. ನನ್ನ ಬಗ್ಗೆ ಮಾತಾಡೋ ಯಾವ್ದು ಯೋಗ್ಯತೆ ನಿಮ್ಗಿಲ್ಲ. ಎಲ್ಲ ಹಾಳಾಗ್ತಲ್ಲ ಮರೆ. ಹಾಂ, ಇವ್ರಿಗೆ ಇಷ್ಟೊಂದು ಸಿಟ್ಟು ಬತ್ತು ಅಂತ ಅಂದ್ಕೊಂಡಿರಲಿಲ್ಲ. ಅಕ್ಕ ಅಕ್ಕ
ಅವ ಎಂತ ಹೇಳದಕ್ಕ ನಿಂಗೆ ಮದುವೆ ಆದ್ ಹೌದಾ? ಏ ಪುಟ ಹಾಗೆಲ್ಲ ಏನಿಲ್ಲ ಕಣೋ. ನೀನು ಒಳ್ಳೆ ಆ ಪಚ್ಚಿ ಸುಮ್ಮನೆ ನನ್ನ ಹಿಂದೆ ಬಿದ್ದಿದ್ದ ಅಲ್ವಾ, ಅದಕ್ಕೆ ಮದುವೆ ಆಯಿತು ಅಂತ ಹೇಳಿ ತಪ್ಪಿಸ್ಕೋಣ ಅಂದ್ಕೊಂಡೆ. ಅವ್ನು ನೋಡಿದ್ರೆ ಅದನ್ನ ಇಟ್ಕೊಂಡು ತಲೆ ತಿಂತದಾನೆ ಅಷ್ಟೇ. ಹಂಗ ಸರಿ ಸರಿ. ಆದ್ರೂ ನಿಮ್ಮ ಮದುವೆ ಸುದ್ದಿ ಅಂತ ಕೇಳ್ಕಿತ್ತೆ. ಅದೇನೋ ಸುಮ್ಮನೆ ಹೇಳದ್ನಪ್ಪ. ಎಂತಕ್ಕ ನಿಂಗೆ ಬೇರೆ ಹೇಳೋಕ ಇಲ್ಲ, ಮದುವೆ ಸುದ್ದಿ ಅಂತ ಬೇಕಿತ್ತು. ಪುಟ ನೋಡು, ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಕಣೋ. ಇದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ಲ. ಸುಮ್ಮನೆ ಬಿಡಿ ಇಲ್ಲಿಗೆ ಬಾ ನೀನೀಗ. ಆಯ್ತಾಯ್ತು. ಆದ್ರೂ ನಂಗೆ ಏಯ್ ಬರ್ತೀಯಾ ಇಲ್ವಾ ಈಗ? ಬಾ. ಆಯ್ತಾಯ್ತು, ತಪ್ಪಾಯ್ತು ಇನ್ನು ಮಾತಾಡೋದಿಲ್ಲ. ಆ ಪಚ್ಚಿ ದೇಶದಿಂದ ನಂಗೂ ಬೈಗಳು. ಅಕ್ಕ ಇವತ್ತು ನಮ್ಮ ನಸೀಬ್ ಎಂತಕ ಸಮಯ ಬಂಗಿಲ್ಲ ಅಪ್ಪ ಅಲ್ಕಣ್. ಅಕ್ಕ ಇವತ್ತಂತ ಗಲಾಟೆ ಬೇಡ ಅಕ್ಕ, ಸೀದಪ್ಪ ಬಾ ಅಕ್ಕ. ಸರಿ ಬಾ ಹೋಗೋಣ. ಟೀಚರ್ ಅಮ್ಮ, ಅವತ್ತು ಕಂಬಳದ ಗದ್ದೆಯಲ್ಲಿ ಎಲ್ಲಾರ ಮುಂದೆ ನಕ್ಕು ಇವತ್ತು ಏನು ಆಗಿಲ್ಲ ಅನ್ನೋ ತರ ಹೋಗ್ತಾ ಇದೀರಾ? ನೆನಪಿದೆ ನಂಗೆ ಆ ನಿಮ್ಮ ನಗು. ಪುಟ ಬಾ ಹೋಗೋಣ. ಸೊಕ್ಕು ಜಾಸ್ತಿ ಆದ್ರೆ ಹೀಗೆಲ್ಲ ಆಗತ್ತೆ ಅಂತ ಕೇಳಿದ್ದೆ. ನಿಮ್ಮನ್ನ ನೋಡಿದ ಮೇಲೆ ಅದು ಸರಿ ಅನ್ನೋದು ಅರ್ಥ ಆಗ್ತದೆ. ನೋಡಿ ಪಟೇಲ್ರೆ, ನಾನು ಅವತ್ತು ನಕ್ಕಿದ್ದು ಆ ಕ್ಷಣಕ್ಕಷ್ಟೇ. ನೀವಿನ್ನೂ ಯಾಕದನ್ನ ನೆನ್ಪಿಟ್ಕೊಂಡಿರೋ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೂ ಒಂದು ಮಾತು ಹೇಳ್ತೀನಿ ಕೇಳಿ, ಅವತ್ತಲ್ಲಾಗಿದ್ದು ಸರಿಯಾಗೇ ಇದೆ. ಸತ್ಯಕ್ಕೆ ಯಾವತ್ತು ಬೆಲೆ ಇದ್ದೇ ಇದೆ ಅಲ್ವಾ? ಈ ಪಟೇಲ ಏನ್ ಅಂದ್ಕೊಂತಾನೋ ಅದೇ ಸತ್ಯ. ಇರ್ಲಿ, ಆದರೆ ನಮ್ಮ ಕೋಣ ಗೆದ್ದಿದ್ದು ಸರಿಯಾಗೇ ಇದೆ. ಅವತ್ತು ನೀವಲ್ಲೇನು ಅನ್ಯಾಯ ಮಾಡಿದ್ರಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟಾದ ಮೇಲೂ ನೀವೇ ಏನೇನೋ ನೆನಪಿಟ್ಕೊಂಡು ಸಿಟ್ಟು ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಊಟ ಬಾ ಹೋಗೋಣ. ಹೋಗಿ ಮೇಡಮ್ ಹೋಗಿ. ಯಾರಿಗೆ ಎಲ್ಲೆಲ್ಲಿ ಏಟ್ ಹೊಡೆದ್ರೆ ನೋವಾಗತ್ತೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಹೋಗು ಶ್ರದ್ಧಾ ಹೋಗು. ಈ ಸಲ ನಾನು ಉಳಿಸೋ ದಾಳಕ್ಕೆ ನೀನು ಹೆಂಗೆ ಬಲಿ ಆಗ್ತೀಯ ಅನ್ನೋದು ಅದನ್ನು ನಾನು ಹೇಳೋಲ್ಲ, ಮಾಡಿ ತೋರಿಸ್ತೀನಿ. ನೋಡ್ತಾ ಇರು. ಓಯ್ ಪಟೇಲ್ರೆ, ನಾನು ಹೇಳೋ ಸ್ವಲ್ಪ ಕೇಳಿ. ಎಂತ ಗೊತ್ತಿಲ್ಲ, ಈ ಸಲ ಮಕ್ಕಳಿಗೆ ಅಕ್ಕಿ ಬರಲಿಲ್ಲ. ಮಕ್ಕಳಿಗೆ ಒಮ್ಮೆ ಅಕ್ಕಿ ಇಲ್ಲ, ಸ್ವಲ್ಪ ಊಟ ಮಾಡಲಿ. ಯಾಕೆ ಅನ್ಯಾಯ ಮಾಡೋದು? ಅರೆ ಇದೇನಿದು? ರೇ ಮೇಸ್ಟ್ರೆ, ನಾನು ಹೇಳ್ದನ್ನ ನೀವು ಕೇಳಿ, ನನಗೆ ರೇಗಿಸ್ಬೇಡಿ. ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ಬೇಕು. ನನಗೆ ಯಾರ ಮುಲಾಜಾನೂ ಇಲ್ಲ. ಈ ಕಡೆ ಇಷ್ಟೊತ್ತವರೆಗೂ ನಾನು ನೀವು ಹೇಳದ್ದೇ ಅಂತ ಇದ್ದದ್ದು. ಆದ್ರೆ ಇದು ಒಂದು ಸಲ ನಾನು ಹೇಳ್ದೆ ನೀವು ಕೇಳಿ. ಶಾಲೆಗೆ ಅಕ್ಕಿ ಇಲ್ಲ, ಎಂತ ಮಾಡೋಕು ಗೊತ್ತಿಲ್ಲ. ಇನ್ನೊಂದು ಸರಿ ಕಾಂಬ. ಏಯ್, ಮುಂದಿನ ಸಲ ಮತ್ತೊಂದ್ಸಲ ಎಲ್ಲ ಇಲ್ಲ. ಬೇಕು ಅಂದ್ರೆ ನಂಗೆ ಅಕ್ಕಿ ಬೇಕೇ ಬೇಕು ಅಷ್ಟೇ. ಬೇಕಿದ್ರೆ ಮಕ್ಕಳು ಹೊಸ್ಕೊಂಡ್ ಸಾಯ್ಲೆ. ಅಲ್ಲ ಪಟೇಲ್ರೆ, ಇಷ್ಟೆಲ್ಲ ಹಠ ಯಾಕೆ ನಿಮಗೆ? ಏನಾ ನೀನು ಆ ಶ್ರದ್ಧಾ ಟೀಚರ್ ಮೇಡಮ್ ಜೊತೆ ಸೇರ್ಕೊಂಡು ಅವಳ ತರ ಮಾತಾಡ್ತೀಯ? ಏನೋ ಹೆಡ್ ಮೇಸ್ಟ್ರು ಅಂತ ಗೌರವ ಕೊಟ್ರೆ ನನಗೆ ಎದುರು ಕೊಡ್ತೀಯ? ತಮಾಷೆ ಮಾಡ್ತೀಯನೋ? ನಂಗೆ ಹೊಡಿತೀರಿ ನೀವು? ನಿಮ್ಗೆ ಒಳ್ಳೇದಕ್ಕಲ್ಲ ಇದು, ಒಳ್ಳೇದಕ್ಕಲ್ಲ. ಏನಂದೆ? ಒಳ್ಳೇದಲ್ವಾ? ನನ್ನನ್ನೇ ಹೆದರ್ಸ್ತೇನೆ ನೀನು. ಏಯ್, ನೀನು ದೊಡ್ಡ ಮನುಷ್ಯ ಆದ್ರೆ ಅದು ನಿನ್ನ ಹತ್ರ ಇಟ್ಕೋ. ಅರ್ಥ ಆಯ್ತಾ? ನಿಮ್ಮೊಟ್ಟಿಗೆ ಇಷ್ಟು ವರ್ಷ ಇದ್ದದ ಕಲ್ದ ನೀವು ಕೊಟ್ಟು ಹುಡುಗರೆ ನಂಗಿದು ಅಲ್ಲ.
ನನ್ ಜೊತೆಗಿದ ಮೇಲೆ ನಾನು ಹೇಳ್ದಂಗೆ ಕೇಳ್ಬೇಕು, ಇಲ್ದೋದ್ರೆ ಇದೇ ಗತಿ. ನಿನಗಷ್ಟೇ ಅಲ್ಲ, ಎಲ್ರಿಗೂ ಅಷ್ಟೇ. ನನಗೆ ಯಾವಾಗ ಏನ್ ಬೇಕೋ ಅದ್ ಬೇಕೇ ಬೇಕು. ಹುಷಾರ್.